ಯದ್ವಾ ತದ್ವಾ ಮಾರ್ಕ್ಸು ತೆಗೆದು ಹಪ್ಪ ಹೇಳೋ ಕೋರ್ಸು ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕು ಲೈಫು ಇಷ್ಟೇನೆ. ಇದಂತೂ ಅದ್ಭುತ. ಇದು ಯದ್ವಾ ತದ್ವಾ ಮಾರ್ಕ್ಸ್ ತೆಗೆದು ಬಿಡೋದು, ಏಳು ತಿಳಿತೈತೆ ಅಷ್ಟು ಮಾರ್ಕ್ಸ್ ತೆಗೆದು ಬಿಡೋದು, ಅಪ್ಪ ಹೇಳಿದ್ದು ಕೋರ್ಸ್ ಮುಗಿಸೋದು. ಆರ್ಟ್ಸೋ ಸೈನ್ಸ ಕಾಮರ್ಸ್ ಹುಡುಗಾಡು ಯಾವುದೋ ಒಂದು ಅಪ್ಪ ಹೇಳಿದ ಕೋರ್ಸ್ ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ, ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಹಿಂಗ್ಯಾಕಾಯ್ತದೆ, ಕಾಸು ಕರಗ ಗಂಟ ಕನಸು ಮುರಿಯ ಗಂಟ, 3 ಹೊತ್ತಿನ ಊಟ 100 ಪೀಕಲಾಟ, ಬಾಳೆ ಬಗಣೆಗೂಟ. ನೋಡಿ ಅಂತ್ಯಂತ ಲೈನಪ್ಪ ಇದು. ಸಣ್ಣ ಮಕ್ಕಳಾಗಿ ಹುಳ್ಕಬಾರ್ದ ನಾವು, ಸುಮ್ಮನೆ ದೊಡ್ಡವರಾಗಿ ಹೇಳ್ಕೋಬೇಕಾ ಸಾವು. ಇದು ಸೀರಿಯಸ್ ಆಗಿರುವಂಥದ್ದು. ಚಂಬು ಹುಡುಕಲು ಹೋಗಿ ಹಂಡೆ ಕಳ್ಕೊಂಡ ಕತೆಯ, ಬರ್ಕೊಂಡವನು ಮನುಷ್ಯ ಓದ್ಕೊಂಡವನು ಮನುಷ್ಯ ಅಂತ. ಅಬ್ಬಬ್ಬ ಅದ್ಭುತ. ನೋಕಿಯಾದಲ್ಲಿ ಏನೇನುಂಟು, ಏರ್ಟೆಲ್ನಲ್ಲಿ ಏನೇನಿಲ್ಲ, ಸಿಲೆಬಸ್ಗಿಂತ ಜಾಸ್ತಿ ತಿಳ್ಕೊ ಲೈಫು ಇಷ್ಟೇನೆ. ಅದ್ಭುತಪ್ಪ ಅದ್ಭುತ. ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಹುಚ್ಚುಚ್ಚಾಗಿ ಬರೆದು ಹೆಚ್ಚೆಚ್ಚಾಗಿ ಫೇಮಸ್ ಆಗಿರುವಂಥ ನಮ್ಮ ಯೋಗರಾಜ್ ಭಟ್ರು ಅವ್ರ ಬಗ್ಗೆ ಇವತ್ತು ಹೇಳಿಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಅವರ ಅಕ್ಟೋಬರ್ 8 ಅವರ ಹುಟ್ಟುಹಬ್ಬದ ದಿನ. ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಯೋಗರಾಜ್ ಭಟ್ರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ವಿಚಾರ ಏನಪ್ಪ ಅಂತಂದ್ರೆ ಅವರು ಹೆಂಗೆ ಬರೀತಾರೆ ಅಂದ್ರೆ ಮನುಷ್ಯಗೆ ಅದು ಜೀವನನೂ ಅರ್ಥ ಆಗಿರ್ಬೇಕು, ಅಥವಾ ಕಾಲಮಾರಿ ತೊಗೊಂಡು ಬಡ್ದಂಗಾರ ಇರಬೇಕು, ಮತ್ತು ಏನೇನಾರ ಹುಚ್ಚುಚ್ಚಾರ ಕಲ್ಪನೆಯೂ ಇರ್ಬೇಕು ಅದ್ರಾಗ. ಒಟ್ಟು ಕಲ್ಪನೆ ಅಂದ್ರೆ ತರ್ಕಕ್ಕೆ ನಿಲುಕುವಂಥದ್ದು ಅಥವಾ ನಿಲುಕಲಾರದ್ದು ಏನು ಬರೀತಾರೆ ಅವರಿಗೆ ಗೊತ್ತಾದ್ರೆ ಬರೆದಿದ್ದೆಲ್ಲ ಫೇಮಸ್. ಎಂತೆಂಥ ಹಾಡು ಬರೆದಾರ, ಎಂತೆಂಥ ಸಾಹಿತ್ಯವನ್ನು ಮಾಡ್ಯಾರ. ಅವರು ಮೊಟ್ಟ ಮೊದಲಿಗೆ ಮಣಿ ಚಿತ್ರ, ಹಲವಾರು ಮುಗಿಲು, ಆಮೇಲೆ ಇನ್ನೊಂದು ಯಾವುದದು ರಂಗ SLC ಹಲವಾರು ಚಿತ್ರಗಳನ್ನು ಮಾಡಿದರು. ಬಟ್ ಅದು ಏನು ಫೇಮಸ್ ಆಗಿಲ್ಲ. ಅವರು ಫೇಮಸ್ ಆಗಿ ಬೆಳಕಿಗೆ ಬಂದಿದ್ದ ಮುಂಗಾರು ಮಳೆ ಸಿನಿಮಾದ ಮುಖಾಂತರ, ಪೂಜಾ ಗಾಂಧಿ ನಟನೆ ಮತ್ತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಲನಚಿತ್ರವಾಗಿರುವಂಥ ಮುಂಗಾರು ಮಳೆ ಚಿತ್ರದ ಮುಖಾಂತರ ಅವರು ದೊಡ್ಡ ಫೇಮಸ್ ಆಗಿಬಿಡ್ತಾರೆ. ಅಲ್ಲಿಂದ ಒಂದು ಸ್ವಲ್ಪ ವಿಚಾರ ಏನಪ್ಪ ಅಂತಂದ್ರೆ ಅವರಿಗೆ ಒಂದಷ್ಟು ಫೇಮ್ ಬರ್ತದೆ, ಅಲ್ಲಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡ್ತು ಅವರಿಗೆ. ಸೊ ಹಂಗಾಗಿ ಕನ್ನಡ ಚಿತ್ರರಂಗದ ಅದ್ಭುತವಾಗಿರುವಂಥ ಸಾಹಿತಿ ಕೂಡ ಅದಾರ, ಆಮೇಲೆ ಸಿನಿಮಾ ಡೈರೆಕ್ಟ್ರು ಕೂಡ ಮಸ್ತ್ ಮಾಡ್ತಾರೆ. ಒಟ್ಟು ವಿಚಿತ್ರ ಹಾಡಿರ್ತಾವೆ ಅವರದ್ರೊಳಗೆ. ಆ ವಿಚಿತ್ರ ಹಾಡುಗಳಲ್ಲಿ ಕೆಲವೊಂದು ನನಗೆ ಇಷ್ಟವಾಗಿರುವಂಥ ಹಾಡನ್ನು ನಿಮಗೆ ತೊಗೊಂಡು ಬರ್ತೀನಿ. ಹಾಗಾಗಿ ಮೊಟ್ಟ ಮೊದಲೇದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹಾಗೆ ಅವರು ಇನ್ನಷ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೀಲಿ, ಇನ್ನಷ್ಟು ಕನ್ನಡ ಚಿತ್ರಗಳನ್ನು ಅದ್ಭುತವಾಗಿ ತೆಗೆದುಕೊಂಡು ಹೋಗಲಿ. ಗಾಳಿಪಟ, ಮುಂಗಾರು ಮಳೆ 2, ಗಾಳಿಪಟ 2, ಆಮೇಲೆ ಇನ್ನೊಂದು ಯಾವುದು ಮುಗುಳುನಗೆ, ಅದ್ಭುತವಾಗಿರುವಂಥ ಸಿನಿಮಾಗಳು. ಅಷ್ಟು ಲವ್ ಸ್ಟೋರಿ ಮುಖಾಂತರ, ಅಂದರೆ ಮತ್ತೆ ಲವ್ ಸ್ಟೋರಿ ಪಾಸ್ ಆಗಿರಲ್ಲ, ಫೇಲ್ ಆಗಿರ್ತವೆ, ಎಲ್ಲ ಹೊಯ್ಕಂತ ಹೋಗಿರ್ತವೆ, ಅಂಥ ಲವ್ ಸ್ಟೋರಿ ತಗೊಂಬಂದು ಫೇಮಸ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತಿ ಹಿಡಿತಾ ಇದ್ದಾರೆ. ಅಂಥದ್ರಲ್ಲಿ ಅವರ ಮೊಟ್ಟ ಮೊದಲಿಗೆ ಅವರು ಸಿನಿಮಾಗಳನ್ನು ನೋಡ್ಬೇಕಮ್ಮ, ಮೊಟ್ಟ ಮೊದಲಿಗೆ ಸಾಲಿಗೆ ನಿಲ್ಲಬೇಕಪ್ಪ ನಾನು ಕೂಡ ಅದೀನಿ. ಅವರ ಸಿನಿಮಾಗಳನ್ನು ನೋಡಿ ಭಾಳಷ್ಟು ಇಂಪ್ರೆಸ್ ಆಗೀನಿ ನಾನು. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅವರ ಒಂದು ಸಿನಿಮಾಗಳಲ್ಲಿ ಬರ್ತಿರುವಂಥ ಹಾಡುಗಳ ಬಗ್ಗೆ ನಾನು ಹೇಳಲಿಕ್ಕೆ ತಯಾರಿದ್ದೇನೆ. ಹಾಗಾಗಿ ಮೊಟ್ಟ ಮೊದಲೇದು ಪಂಚರಂಗಿ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿರುವಂಥ ಹಾಡೈತಿ. ಆ ಹಾಡು ಬಗ್ಗೆ ಎಷ್ಟು ಅರ್ಥ ಐತೆ ಅದರೊಳಗಂದ್ರೆ ಹಂಗೆ ಕಾಲಮಾರಿ ತೊಗೊಂಡು ಬಡ್ದಂಗೆ ಆಕೈತೆ ಆ ಹಾಡು ಕೇಳಿದ್ರೆ. ಅಷ್ಟು ಚಲೋ ಅದ್ಭುತವಾಗಿರುವಂಥ ಹಾಡು. ಹಾಗಾಗಿ ಆ ಹಾಡಿನ ಬಗ್ಗೆ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಆ ಪಂಚರಂಗಿ ಸಿನಿಮಾ 2012 ಏನು ಮೋಸ್ಟ್ಲಿ ಬಂದಿರ್ಬೋದು, ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಸಿನಿಮಾ ಅದ್ಭುತವಾಗಿರುವಂಥ ಹಾಡು ಐತೆ ಅದರೊಳಗೆ. ಫಸ್ಟ್ನೇದು ನೋಡ್ರಿ, ಅದರೊಳಗೆ ಭಾರಿ ಮಸ್ತ್ ಐತೆ. ಅದರೊಳಗೆ ಲೈಫ್ ಇಷ್ಟೇನೆ ಅಂತ ಒಂದು ಟೈಟ್ಲ್ ಒಳಗೆ ಗೊತ್ತಾಗ್ಬಿಡ್ತದೆ. ಹಾಡಿನೊಳಗನೆ ಲೈಫ್ ಹೆಂಗೈತೆ ನಂಬುದನ್ನು ತೋರಿಸ್ಕೊಟ್ಬಿಟ್ಟಾರೆ ಅವರು. ಈ ಹಾಡಿನಲ್ಲಿ ಒಂದೊಂದು ಸಾಲು ಕೂಡ ಅದ್ಭುತವಾಗಿರುವಂಥದ್ದು. ಮೊದಲನೇ ಸಾಲು ಏನಪ್ಪ ಅಂತಂದರೆ, ಮುದ್ದು ಕಂದನಾಗಿ ಹುಟ್ಟಿ ಹೆಸರು ಗಿಸರು ಇಟ್ಟುಕೊಂಡು ಹಂಗೋ ಹಿಂಗೋ ದೊಡ್ಡವನಾಗು ಲೈಫು ಇಷ್ಟೇನೆ. ಸಣ್ಣ ಮಕ್ಕಳಾಗಿ ಮುದ್ದಾಗಿ ಹುಟ್ಟಿಬಿಡೋದು, ಆಮೇಲೆ ಹೆಸರು ಗಿಸರು ಇಟ್ಕೊಂಡು ಹೆಂಗೆ ಒಂದು ದೊಡ್ಡವರಾಗಿಬಿಡ್ತೀವಿ, ಇದೇ ಲೈಫ್ ಇಷ್ಟೇ ಅಂತ ಅವ್ರು ಹೇಳಕತ್ತಾರೆ ಈ ಹಾಡಿನೊಳಗೆ. ಆಮೇಲೆ ನೆಕ್ಸ್ಟ್ ಲೈನ್ ಏನು ಬರುತ್ತಪ್ಪ ಅಂತಂದರೆ, ಯದ್ವಾ ತದ್ವಾ ಮಾರ್ಕ್ಸು ತೆಗೆದು ಹಪ್ಪ ಹೇಳೋ ಕೋರ್ಸು ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕು ಲೈಫು ಇಷ್ಟೇನೆ. ಇದಂತೂ ಅದ್ಭುತ. ಇದು ಯದ್ವಾ ತದ್ವಾ ಮಾರ್ಕ್ಸ್ ತೆಗೆದು ಬಿಡೋದು, 7 ತಿಳಿತೈತೆ ಅಷ್ಟು ಮಾರ್ಕ್ಸ್ ತೆಗೆದು ಬಿಡೋದು, ಅಪ್ಪ ಹೇಳಿದ್ದು ಕೋರ್ಸ್ ಮುಗಿಸೋದು. ಆರ್ಟ್ಸೋ ಸೈನ್ಸ ಕಾಮರ್ಸ್ ಹುಡುಗಾಡು ಯಾವುದೋ ಒಂದು ಅಪ್ಪ ಹೇಳಿದ ಕೋರ್ಸ್ ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕಂತ. ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕು ಲೈಫು ಇಷ್ಟೇನೆ. ಅದಾದ ನಂತರ ಇದು ಒಂದು ಬಾರಿ, ಇದು ಸಂಬಳ ಬರುವ ಕೆಲಸ ಹಿಡಿದು ಸಿಂಬಳ ಸುರಿಯುವ ಮಕ್ಕಳ ಹಡೆದು ಕುಂಬಳಕಾಯಿ ಹಲ್ವ ಮಾಡು ಲೈಫು ಇಷ್ಟೇನೆ. ಯಪ್ಪ ಎಂತ ಸಂಬಳ ಬರುವಂಥದ್ದು ಕೆಲಸ ಹಿಡ್ಕೋಬೇಕು, ಸಂಬಳ ಸುರಿಯುವ ಮಕ್ಕಳು ಹಿಡಿಬೇಕು, ಕುಂಬಳಕಾಯಿ ಹಲ್ವ ಮಾಡೋದಂತ. ಇದು ಯಾವುದು ಕುಂಬಳಕಾಯಿ ಹಲ್ವ ನೋಡಿಲ್ಲಪ್ಪ, ಬರೀ ಹಲ್ವ ಮಾಡಿ ಒಟ್ಟು ಕುಂಬಳಕಾಯಿ ಊಟಕ್ಕೆ ಮಾಡ್ಕೋರಿ ಅಂತ ಹೇಳಕ್ಕೆ ಹಚ್ಚಿಬಿಟ್ರಿ. ಲೈಫ್ ಇಷ್ಟೇ ಅಂತ, ದೊಡ್ಡವ್ರಾಗ ಏನು ಜೀವನದಾಗ ಏನಿಲ್ಲ ಅಂತ.
ಅಪ್ಪ ನಿನಗೆ ಟೆನ್ಷನ್ ಯಾಕೋ, ಬಿಳಿಯ ಕೂದಲಿ ಕಪ್ಪು ಬಡ್ಕೋ, ಡಯಾಬಿಟಿಸ್ಗೆ ವಾಕಿಂಗ್ ಮಾಡ್ಕೋ, ಲೈಫ್ ಇಷ್ಟೇನೆ. ಅವ್ರ ಅಪ್ಪಗೆ ಹೇಳೋದಿದು, ನಿನಗೆ ಯಾಕೆ ಟೆನ್ಷನ್ನು, ಬಿಳಿಯ ಕೂದಲಿಕ್ಕೆ ಕಪ್ಪು ಬಳ್ಕೋ, ಡಯಾಬಿಟಿಸ್ಗೆ ವಾಕಿಂಗ್ ಹುಡ್ಕೋ, ಲೈಫ್ ಇಷ್ಟೇ, ಇದ್ರಾಗ ಏನಿಲ್ಲ ಲೈಫ್ನೊಳಗಂತ ಅವ್ರ ಅಮ್ಮಗೆ ಹೇಳ್ತಾರೆ. ಆಮೇಲೆ ಅಮ್ಮ ನೋಡು ರಾಹು ಕಾಲ, ಬಿಗಿಯಾಗಿಡ್ಕೋ ದೇವರ ಕಾಲ, ದೇವರ ಕೈಗೆ ಮುಗಿಯಲಿ ನಿನಗೆ, ಲೈಫ್ ಇಷ್ಟೇನೆ. ಎಂಥ ಪಾಯಿಂಟ್ ಅಂದರೆ, ಅಮ್ಮ ನೋಡು ರಾಹು ಕಾಲ, ಬಿಗಿಯಾಗಿಡ್ಕೋ ದೇವರ ಕಾಲ, ದೇವರ ನಿನಗೆ ಕೈಯ ಮುಗಿಯಲಿ. ಅಪ್ಪ ದೇವರೇ ಅವ್ರ ಅಮ್ಮಗೆ ಕೈ ಮುಗಿಬೇಕಂತ, ಹಂಗೆ ಮಾಡಿಬಿಡು. ಒಟ್ಟು ಆಗಲೇ ನಡ್ತಾಸ್ ಬರೀ ದೇವ್ರ ಪೂಜೆಗೆ ಇರು ನೀನು, ಇದೇ ನಿನ್ನ ಲೈಫ್ ಇಷ್ಟ ಒಡಿ ನೀನಂತ ಬೈದಂಗೆ ಅದು. ಅದಾದ ನಂತರ ಗಂಡ ಹೆಂಡತಿ ಇಬ್ಬರು ದುಡಿದು ಸಾಲ ಮಾಡಿ ಮನೆಯ ಕಟ್ಟಿ, ಮಕ್ಕಳು ಎಲ್ಲೋದ್ರಂತ ಹುಡುಕಿ, ಲೈಫ್ ಇಷ್ಟೇನೆ. ಗಂಡ ಹೆಂಡತಿ ಇಬ್ಬರು ಜೀವನ ಪರ್ಯಂತ ಮೆತ್ತಗೆ ದುಡಿದು ಸಾಲ ಮಾಡಿ ಮನೆ ಕಟ್ಟಿಬಿಡೋದು, ಮನೆ ಕಟ್ಟಿ ಮಕ್ಕಳನ್ನ ಬಿಟ್ಟು ಮಕ್ಕಳು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಅಲ್ಲಿಂದ ನಮ್ಮ ಮಕ್ಕಳು ಎಲ್ಲಿದಾರಂತ ಹುಡ್ಕೊಂತ ಹೋಗೋದೇ ಲೈಫ್ ಅಂತ, ಲೈಫ್ ಇಷ್ಟೇನೆ ಅಂತ. ಎಂಥ ಅದ್ಭುತ ಸಾಲಪ್ಪ. ಅದಾದಮೇಲೆ ಇನ್ನು ವಯಸ್ಸಿನಾಗಿದ್ದಾಗ ಏನು ಮಾಡ್ತಾರೆ ಹುಡುಗರು, ಹುಡುಗಿ ಜೊತೆಗೆ ಜಗಳ ಹಾಡು, ಹಗಲು ರಾತ್ರಿ ಮೆಸೇಜ್ ಮಾಡು, ಕ್ಯಾಂಟೀನ್ನಲ್ಲೇ ಹೋತ್ಲಾ ಹೊಯ್ಕೋ ಇಷ್ಟೇನೆ. ನೋಡು, ಇದು ಅದ್ಭುತವಾಗಿರುವಂಥ ಹಾಡು. ಹುಡುಗಿ ಜೊತೆಗೆ ಜಗಳ ಮಾಡೋದು, ಹಗಲು ರಾತ್ರಿ ಮೆಸೇಜ್ ಮಾಡೋದು, ಸಾರಿ ಮತ್ತೇನಿದೆಲ್ಲ ನೀವು ಮಾಡಿರ್ತೀರಿ, ಅಲ್ಲಿ ನಮಗಂತೂ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ. ಹುಡುಗಿ ಜೊತೆಗೆ ಜಗಳ ಮಾಡು, ಹಗಲು ರಾತ್ರಿ ಮೆಸೇಜ್ ಮಾಡು, ಕ್ಯಾಂಟೀನಲ್ಲೇ ಹೋಟ್ಲ ಹೋಯ್ಕೊ, ಕ್ಯಾಂಟೀನ್ ಒಳಗನೆ ಮಕ್ಕಂಬಿಡು, ಜೀವನ ಏನಿಲ್ಲ ಅಂತ. ಇನ್ನೊಂದೇನಂತ, ಅವಾಗ ಇನ್ನೂ ಇದು ಜಿಯೋ ಬಂದಿರಲಿಲ್ಲ, ಅವಾಗ ಬರ್ತಿದ್ದಿರ್ತಿ, ಜಿಯೋ ಬಂದಿದ್ರೆ ಇನ್ನೇನೇನು ಬರ್ತಿದ್ರೋ ಗೊತ್ತಿದ್ದಿಲ್ಲ ಅವಾಗ ಈ ಲೈನು. ನೋಕ್ಯಾದಲ್ಲಿ ಏನೇನುಂಟು, ಏರ್ಟೆಲ್ನಲ್ಲಿ ಏನೇನಿಲ್ಲ, ಸಿಲೆಬಸ್ಗಿಂತ ಜಾಸ್ತಿ ತಿಳ್ಕೊ, ಲೈಫು ಇಷ್ಟೇನೆ. ಅದ್ಭುತವಾಗಿರುವಂಥ ಸಾಲ. ಇಲ್ಲಿ ಒಂದು ಪಾಯಿಂಟ್ ಗಮನಿಸ್ರಿ ನೀವು, ನೋಕಿಯಾ ಅಂದರೆ ಅದು ಸಿಮ್ ಅಲ್ಲ, ಫೋನ್ ಅದು. ಆದರೆ ಅದರೊಳಗೆ ಏನೇನುಂಟು, ಏರ್ಟೆಲ್ಲಲ್ಲಿ ಏನೇನಿಲ್ಲ, ಏರ್ಟೆಲ್ ಸಿಮ್ನೊಳಗೆ ಏನು ಆಫರ್ ಇದಾವ, ಯಾವುದು ಮೆಸೇಜ್ ಫ್ರೀ ಐತೆ, ಯಾವುದು ನೆಟ್ ಫ್ರೀ ಐತೆ ಅಂತ ಹುಡುಕತ್ತಿದ್ವಿ ನಾವು ಅವಾಗ. ಸೊ ಆ ಲೈನ್ ತಗೊಳ್ಕೊಂಡ್ರೆ ಸಿಲೆಬಸ್, ನಾವೆಲ್ಲ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಸಿಲೆಬಸ್ಗಿಂತ ಜಾಸ್ತಿ ನಾವು ಇದೇ ಮೊಬೈಲ್ ಒಳಗೆ ಏನೈತೆ ಅಂತ ತಿಳ್ಕೊಂಡಿರ್ತೀವಿ ಅನ್ನೋದ್ರ ಅರ್ಥ ಇದು. ನೋಕಿಯಾದಲ್ಲಿ ಏನೇನುಂಟು, ಏರ್ಟೆಲ್ನಲ್ಲಿ ಏನೇನಿಲ್ಲ, ಸಿಲೆಬಸ್ಗಿಂತ ಜಾಸ್ತಿ ತಿಳ್ಕೊ, ಲೈಫು ಇಷ್ಟೇನೆ. ಅದ್ಭುತಪ್ಪ ಅದ್ಭುತ. ಮತ್ತೊಂದು ಏನಿದೆ, ಇನ್ನೊಂದು, ಅಪ್ಪ ಅಮ್ಮ ಬೈತಾರಂತ ದಿನವೂ ಕಾಲೇಜ್ ಕಡೆಗೆ ಹೋಗು, ಎಕ್ಸಾಮ್ ಟೈಮಿನಲ್ಲಿ ಮೇಸ್ಟ್ರಿಗೆ ಬೈಯಿ, ಲೈಫು ಇಷ್ಟೇನೆ. ಇದು ಮಾಡೋದು ಎಲ್ಲರೂ ಮಾಡಿರ್ತೀವಿ ನಾವು. ಅಪ್ಪ ಅಮ್ಮ ಬೈತಾರಂತಾನೆ ಎಲ್ಲರೂ ಕಾಲೇಜ್ಗೆ ಹೋಗೋದು. ಯಾರು ನಮಗೋಸ್ಕರ ನಾವು ಯಾರು ಕಾಲೇಜ್ಗೆ ಹೋಗೋಲ್ಲ, ಕಾಲೇಜ್ಗೆ ಹೋಗ್ಬೇಕು, ಶಿಕ್ಷಣ ಮಾಡ್ಬೇಕಂತ ಅನ್ನಂಗಿతే ನಮ್ಮ ದೇಶ ಹಿಂಗಿರ್ತಾರಲ್ಲ, ಅದಕ್ಕಾಗಿ ಅವ್ರು ಬರೆದ್ಬಿಟ್ರೆ, ಅಪ್ಪ ಅಮ್ಮ ಬೈತಾರಂತ ದಿನವೂ ಕಾಲೇಜ್ ಕಡೆಗೆ ಹೋಗು, ಎಕ್ಸಾಮ್ನಲ್ಲಿ ಟೈಮ್ನಲ್ಲಿ ಮೇಸ್ಟ್ರಿಗೆ ಬೈಯಿ, ಲೈಫ್ ಇಷ್ಟೇನೆ ಅಂತ, ಮತ್ತೇನಿಲ್ಲ. ಇನ್ನೊಂದು, ಬದುಕು ನೀನು ವಾಸ್ತು ಪ್ರಕಾರ, ಕುಬೇರ ಮೂಲೆ ಮಾತ್ರ ಕಟ್ಸು, ಟಾಯ್ಲೆಟ್ ಒಳಗೆ ಹೋಗಿ ಮಲ್ಕೋ, ಲೈಫ್ ಇಷ್ಟೇನೆ. ಎಂಥ ಅದ್ಭುತ ಸಾಲಪ್ಪ ಇದು. ಬದುಕು ನೀನು ವಾಸ್ತು ಪ್ರಕಾರನೇ ಬದುಕಬೇಕು, ಕುಬೇರ ಮೂಲೆ ಮಾತ್ರ ಕಟ್ಸು, ಕುಬೇರ ಮೂಲೆ ಒಳಗೆ ಇಂಥ ಮೂಲೆ ಒಳಗೆ ಟಾಯ್ಲೆಟ್ ಕಟ್ಸ್ಬೇಕಂತೈತೆ. ಆ ಟಾಯ್ಲೆಟ್ ಕಟ್ಸಲು ಏನು ಮಲ್ಕೋತೀವ ನಾವು, ಅಷ್ಟೊಂದಲ್ಲಿ ಯಾಕೆ ತಲೆ ಕೆಡಿಸ್ಬೇಕು ಅನ್ನೋದ್ರೆ ಇದ್ರ ಪ್ರಶ್ನೆ ಇದು. ಬದುಕು ನೀನು ವಾಸ್ತು ಪ್ರಕಾರ, ಕುಬೇರ ಮೂಲೆ ಮಾತ್ರ ಕಟ್ಸು, ಟಾಯ್ಲೆಟ್ ಒಳಗೆ ಹೋಗಿ ಮಲ್ಕೋ, ಲೈಫ್ ಇಷ್ಟೇ. ಟಾಯ್ಲೆಟ್ ಒಳಗೆ ಹೋಗಿ ಮಲ್ಕೊಂಬಿಡತ್ತೆ, ಲೈಫ್ ಮುಗಿತೆ ನಿಂದ ಅಂತಂದು. ಕೊನೆಗೆ ಲಾಸ್ಟ್ ಲೈನ್ ಹೇಳ್ತಾರೆ, ಇದೆಲ್ಲ ಹೆಂಗೆ ಬರೆದ್ಬಿಟ್ಟನಲ್ಲಪ್ಪ ಹುಚ್ಚುಚ್ಚಾಕಾರ ಅಂತೇಳಿ. ನಾವು ಬೈತಿರ್ಬೇಕಾದ್ರೆ ನಮ್ಗೆ ಉಲ್ಟಾ ಬೈದ್ಬಿಡ್ತಾರೆ ಅವ್ರು. ಏನಂತ, ತುಂಬ ಒಳ್ಳೆಯವ್ರಪ್ಪ ನೀವು, ಪೂರ್ತಿ ಕೆಟ್ಟವ್ರಪ್ಪ ನಾವು, ನಮ್ಮ ಹಾಡನ್ನು ಕೇಳಬೇಡಿ, ಲೈಫು ಇಷ್ಟೇನೆ. ನೋಡ್ರಿ, ನಮಗೆ ಉಲ್ಟಾ ಬೈದು ತಮಗೆ ಆನ್ಸರ್ ಕೊಟ್ಕೊಂಬಿಟ್ರೆ ಅವ್ರು ಒಳ್ಳೆ, ನೀವು ತುಂಬ ಒಳ್ಳೆಯವರಪ್ಪ, ನಾವು ತುಂಬ ಕೆಟ್ಟರಪ್ಪ, ನಮ್ಮ ಹಾಡು ಕೇಳಬೇಡ್ರಿ ಅಂತೇಳಿ ಮಕ್ಕಳು ಕೂಗ್ದಂಗೆ ಹೇಳಿಬಿಟ್ರು ಅವರು. ನೆಕ್ಸ್ಟ್ ಇನ್ನೊಂದು ಹಾಡು ಐತಿ, ಈ ಹಾಡು ನನಗೆ ಭಾಳ ತುಂಬ ಇಷ್ಟ. ಅದಾದ ನಂತರ ಮತ್ತೊಂದು ಹಾಡು, ಯಾವುದು ಡ್ರಾಮಾ ಸಿನಿಮಾದಲ್ಲಿ ಬರುವಂಥ ಹಾಡು, ಅದರಲ್ಲಿ ಅದ್ಭುತವಾಗಿರುವಂಥ ಹಾಡು, ಒಂದೊಂದು ಹಾಡು ಭಾರಿ ಇದಾವೆ. ಅದರಲ್ಲಿ ಒಂದು ಯೂತ್ಸ್ ಬಗ್ಗೆನೇ ಬರ್ದಾರೆ, ಭಾಳ ಅದ್ಭುತವಾಗಿರುವಂಥ ಹಾಡು. ಅದು ಕೂಡ ಹಿಂಗೈತೆ, ಅದು ಇಬ್ಬರು ಜೋಡಿ, ನೀನಾಸಂ ಸತೀಶ್ ಮತ್ತು ಯಶ್ ಅವರು, ರಾಧಿಕಾ ಪಂಡಿತ್ ಅವರು ನಟಿಸಿರುವಂಥ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ, ಓಟ್ಲ ಹಿತವಚನ ಅಂತೇಳಿ. ಸಂಡೇ ಆದರೆ ಮಂಡೆ ಬರ್ತದೆ, 10th ಆದರೆ PU ಬರ್ತದೆ, ಕಾರಿಡಾರಲ್ಲಿ ಕಾಲು ಜಾರ್ತದೆ, ಮುಂದೆ ಹೇಳೋಕ್ಕೆ ನಾಚಿಕೆ ಆಯ್ತದೆ. ನೋಡಿದು ಎಂಥದೈತಪ್ಪ. ಸಂಡೇ ಆದಮೇಲೆ ಮಂಡೇ ಬರ್ತದೆ ಎಲ್ಲರಿಗೂ ಗೊತ್ತದು, ಆದರೆ ಅವರ ಹಾಡಿನ ಮುಖಾಂತರ ಹೇಳ್ಬಿಟ್ರೆ. 10th ಆದಮೇಲೆ PU ಬರ್ತದೆ, ಕಾರಿಡಾಲಲ್ಲೇ ಕಾಲು ಜಾರ್ತದೆ, ಆ ಕಾಲೇಜ್ ವಯಸ್ಸಲ್ಲೇ ಕಾಲು ಜಾರ್ತದೆ, ಮುಂದೆ ಹೇಳೋಕ್ಕೆ ನಾಚಿಕೆ ಆಯ್ತದೆ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ. ಹಾಳು ಯೌವನ ಯಾಕೆ ಬರ್ತದಪ್ಪ, ಇದು ಅವನ ಲೈಫೇ ಸಾಲಂಗಿಲ್ಲ ಟೈಮ್ ಪಾಸಿಗೆ. ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಆದರೆ ಹಿಂಗ್ಯಾಕೆ ಆಯ್ತದೆ.
ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ, ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಆದರೆ ಹಿಂಗ್ಯಾಕಾಯ್ತದೆ. ಅದು ಏನಪ್ಪ ನನಗೂ ಗೊತ್ತಿಲ್ಲ, ಅದು ಅದ್ಭುತವಾಗಿರುವಂಥ ಸಾಲು. ಒಟ್ಟು ಹಾಳು ಯೌವನ ಯಾಕೆ ಬರ್ತದೆ, ಟೈಮ್ ಪಾಸಿಗೆ ಸಮಯನೇ ಸಾಲಂಗಿಲ್ಲ, ಸೀದಾ ಮಲ್ಕೊಂಡ್ರು ಒಮ್ಮೊಮ್ಮೆ ಸೊಂಟ ನೋಯ್ತದೆ, 20 ಆದರೆ ಹಿಂಗ್ಯಾಕೆ ಆಯ್ತದೆ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ರಿ ಅವರು. ಅದೇ ಸಾಲಲ್ಲಿ ಮತ್ತೊಂದು ಚರಣ ಬರ್ತದೆ. ಮಕ್ಕಳು ಮಾಡಬೇಡಿ ದೊಡ್ಡವ್ರಾಯ್ತಾರೆ, ದೊಡ್ಡವ್ರು ಆಗಬೇಡಿ ಮಕ್ಕಳು ಬೈತಾರೆ, ದಪ್ಪ ಆದರೆ ಹೊರೋರು ಬೈತಾರೆ, ಉದ್ದ ಆದರೆ ಹೂಳೋರು ಬೈತಾರೆ. ಇದು ನೋಡಿ ಹಂಗೈತಿ, ಇದು ಯಾವುದ್ಯಾವುದಕ್ಕೂ ಸಂಬಂಧನೇ ಇಲ್ಲ. ಇದು ಮಕ್ಕಳು ಮಾಡಬೇಡಿ ದೊಡ್ಡವ್ರು ಆಯ್ತಾರೆ, ದೊಡ್ಡವ್ರು ಆಗಬೇಡಿ ಮಕ್ಕಳು ಬೈತಾರೆ. ಎಂಥ ಪ್ರಶ್ನೆಪ್ಪ ಇದು. ದಪ್ಪ ಆದರೆ ಹೊರೋರು ಬೈತಾರೆ, ಉದ್ದ ಆದರೆ ಹೂಳೋರು ಬೈತಾರೆ. ನಮ್ಮನ್ನು ಹೊರೋರು ಬೈತಾರೆ, ದಪ್ಪ ಆದಾಗ ಹೊತ್ಕೊಂಡು ಹೋಗೋರು ಅವರು ಎಷ್ಟು ದಪ್ಪದೇನಪ್ಪ ಉದ್ರಿಸ್ಕೊಳೆ ಮಗ ಅಂತ ಅವರು ಬೈತಿರ್ತಾರೆ. ಉದ್ದ ಆದ್ರಪ್ಪ ಅಂದರೆ ಎಷ್ಟು ಉದ್ದದೇನು ತೋಡಕ್ಕೆ ಎಷ್ಟು ಜಾಗ ಬೇಕಂತ ಅವರು ಹೂಳೋರು ಬೈತಿರ್ತಾರೆ. ಸೊ ಆಮೇಲೆ ಅವಳನ್ನು ಪ್ರಶ್ನೆ ಮಾಡ್ಯಾರ, ಫಾರಿನ್ನಲ್ಲಿ ಬ್ಯಾರೆದೆಲ್ಲ ಮೊದಲು ಪ್ರೀತಿ ಆಮೇಲೆ, ಇಂಡಿಯಾದಲ್ಲಿ ಪ್ರೀತಿ ಮೊದಲು ಬ್ಯಾರೆದ ಆಮೇಲೆ. ಇದು ಒಂದು ಪ್ರಶ್ನೆ, ಇದು ಅದ್ಭುತವಾಗಿರೋ ಎಲ್ಲ. ಫಾರಿನ್ ಒಳಗಡೆ ಎಲ್ಲ ಮೊದಲು ಜೀವನ ಏನು, ಜೀವನದ ಕನಸುಗಳೇನು, ಅದನ್ನು ಈಡೇರಿಸ್ಕೊಂಡ್ಮೇಲೆ ಪ್ರೀತಿ ಲವ್ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಫಸ್ಟ್ ಲವ್, ಆಮೇಲೆ ಬ್ರೇಕಪ್, ಆಮೇಲೆ ಜೀವನ. ಹಿಂಗೆ ಉಲ್ಟಾ ಹೊಂಟ್ಬಿಟ್ಟಿವಿ ನಾವು ಅಂತ ಪ್ರಶ್ನೆ ಮಾಡಕಚ್ಚಾರ. ಆಮೇಲೆ ಮತ್ತೊಂದು ಹೇಳ್ತಾರೆ, ಅದೇ ಚರಣದೊಳಗೆ ಬರ್ತಾ, ಗಾದೆ ಮಾತೊಂದು ಸ್ವಲ್ಪ ತಿಳ್ಕೊಳ್ಳಿ, ಕೈ ಕೆಸರಾದರೆ ಕೈ ತೊಳ್ಕೊಳ್ಳಿ ಅಂತ. ಪ್ರೀತಿ ಆದಾಗ ಚೂರು ತಡ್ಕೊಳ್ಳಿ, ಇಲ್ಲ ಹೃದಯಕ್ಕೆ ಪಂಚರ್ ಅಂಗಡಿ. ಗಾದೆ ಮಾತೊಂದು ಸ್ವಲ್ಪ ತಿಳ್ಕೊಳ್ಳಿ. ಗಾದೆ ಮಾತದ ಆಲ್ರೆಡಿ ಐತೆ, ಕೈ ಕೆಸರೆ ಆದರೆ ಬಾಯಿ ಮೊಸರು. ಅದನ್ನು ಇವರು ಕೈ ಕೆಸರೆ ಆದರೆ ಕೈ ತೊಳ್ಕೊಳ್ಳಿ ಅಂತ ಮಾಡಿಬಿಟ್ಟಾರೆ. ಪ್ರೀತಿ ಆದಾಗ ಚೂರು ತಡ್ಕೊಳ್ಳಿ, ಇಲ್ಲ ಹೃದಯಕ್ಕೆ ಪಂಚರ್ ಅಂಗಡಿ ಅಂತ ನೋಡಿ. ಸೊ ಪ್ರೀತಿ ಆದರೆ ಬೇಗ ಹೇಳ್ಕೊಂಡು ಸುಮ್ಮನೆ ಯಾಕೆ ಬ್ರೇಕಪ್ ಮಾಡ್ಕೊಂಡು ಹೊಯ್ಕೋತ ಕೂತ್ಕೋತಾರಿ, ಸ್ವಲ್ಪ ತಡ್ಕೋರಿ. ಅದು ಒಮ್ಮೆ ಏನಾರು ಫೇಲ್ ಆಯ್ತಪ್ಪ, ಅದು ಪಂಚರ್ ಅಂಗಡಿ ಇಲ್ಲ, ಅದೇನು ಬೈಕಲ್ಲ, ಪಂಚರ್ ಅಂಗಡಿ ಇದೇವಂತೆ ಮತ್ತೆ ಹಾಕ್ಸ್ಕೊಂಡು ಸರಿ ಮಾಡೋಕೆ. ಅದು ಹೃದಯ ಐತೆ, ಅದು ಪಂಚರ್ ಅಂಗಡಿ ಇಲ್ಲ. ಅದಕ್ಕೆ ಪಂಚರ್ ಹಾಕೋರು ಯಾರೂ ಇಲ್ಲ, ಒಂದ್ಸರಿ ಕೆಟ್ಟಂದ್ರೆ ಮುಗೀತು ಅದು ಕತೆ ಅನ್ನುವಂಥ ಸಂದೇಶ. ಒಲವು ಒಂದು ದೇವರ ತುರ್ಕೆ ಸೊಪ್ಪು, ಎಲ್ಲರೂ ಕೆರ್ಕೊಳ್ಳಿ, ಬಾಳು ಒಂದು ತೆಂಗಿನಕಾಯಿ ಚಿಪ್ಪು, ಎಲ್ಲರೂ ತಿಳ್ಕೊಳ್ಳಿ. ಇದು ಎಂಥ ಅದ್ಭುತ ಅಲ್ಲ ಇವನು. ಒಲವು ಯಾರ್ಯಾರ ಮೇಲೂ ಪ್ರೀತಿ ಆಗ್ತಿರ್ತೈತೆ, ಯಾರ್ಯಾರ ಮೇಲೂ ಒಲವು ಆಗ್ತಿರ್ತೈತೆ. ಅದು ದೇವರ ಒಂದು ತುರಿಕೆ ಸೊಪ್ಪು. ತುರಿಕೆ ಸೊಪ್ಪು ಅಂದರೆ ತಿಂಡಿ, ಮೈ ಎಲ್ಲ ಕೆರ್ಕೋಬೇಕು ಅಂಥದ್ದೊಂದು ಸೊಪ್ಪದು. ಆ ಸೊಪ್ಪನ್ನು ಹಾಕ್ಕೊಳ್ರಿ, ಎಲ್ಲರೂ ಕೆರ್ಕೊಳ್ಳಿ ಅಂತ. ಎಲ್ಲರೂ ಕೆರ್ಕೊಳ್ಳಿದ್ರೆ ಏನೈತಿ, ಏನು ಹೊಸದೇನಲ್ಲ. ಬಾಳು ಒಂದು ತೆಂಗಿನಕಾಯಿ ಚಿಪ್ಪು, ಎಲ್ಲರೂ ತಿಳ್ಕೊಳ್ಳಿ. ನೋಡಿ, ಬಾಳು ಅಂದರೆ ಏನು, ತೆಂಗಿನಕಾಯಿ ಚಿಪ್ಪು, ಅದನ್ನು ಎಲ್ಲರೂ ತಿಳ್ಕೊಳ್ಳಿ, ಅದರೊಳಗೆ ಏನೂ ಇರಂಗಿಲ್ಲ ಅಂತ ಅವ್ರು ಅರ್ಥ ಮಾಡಿಸ್ಬಿಟ್ಟಾರೆ. ಎಂತೆಂಥ ಹಾಡು ಬರ್ದಾರಪ್ಪ. ಈ ಹಾಡಿನೊಳಗೆ ಏನು ಮಾಡಬೇಕು, ಏನು ಬರೀಬೇಕು. ಇನ್ನೊಂದು ಅದ್ಭುತವಾಗಿರುವಂಥ ಹಾಡು, ಹರಿಕತೆ ಎಲ್ಲ ಗಿರಿಕತೆ ಸಿನಿಮಾದೊಳಗೆ ಬರುತ್ತೆ. ಕಾಸು ಕರ್ಗ ಗಂಟ, ಕನಸು ಮುರಿಯೋ ಗಂಟ, ಕೆಲಸ ಕೆಡುವ ಗಂಟ, 3 ಹೊತ್ತಿನೂಟ 100 ಪೀಕಲಾಟ, ಬಾಳೆ ಬಗಣೆ ಗೂಟ. ನೋಡಿ ಇದು ಹೆಂಗೈತಿ, ಒಂದೊಂದು ಹಾಡು ಅದ್ಭುತಪ್ಪ. ಕಾಸು ಕರಗ ಗಂಟ, ಕನಸು ಮುರಿಯೋ ಗಂಟ, 3 ಹೊತ್ತಿನ ಊಟ, 100 ಪೀಕಲಾಟ, ಬಾಳೆ ಬಗಣೆ ಗೂಟ. ನೋಡಿ ಅಂತ್ಯಂತ ಲೈನಪ್ಪ ಇದು. ಎಲ್ಲಾನು ನಸ್ವರ, ಹಾಗಂತ ಕಾಸು ಮಾಡ್ದೇ ಇರ್ತಾರ. ಇಲ್ಲಿ ಒಳ್ಳೆ ದಾರಿ 108 ಇರ್ತವೆ, ಆದರೂ ಕಳ್ಳ ದಾರಿ ಕಡೆಗೆ ಕಾಲು ಓಡ್ತವೆ. ಕಾಲು ಇಟ್ಟ ಕಡೆಯೆಲ್ಲ ಮನ್ಸ ಏನೂ ಉಳಿಸಲ್ಲ, ಇನ್ನೆಂಥ ಬೇವರ್ಸಿ ಇರಬೇಡ ಮನುಷ್ಯ, ಮುಚ್ಕೊಂಡು ಇರದೇನ ಕಟ್ಕೊಂಡ ಕನಸ. ಇನ್ನೆಂಥ ಬೇವರ್ಸಿ ಇರಬೇಡ ಮನುಷ್ಯ, ಮುಚ್ಕೊಂಡು ಇರದೇನೆ ಕಟ್ಕೊಂಡ ಕನಸ. ಅದೇ ಹಾಡಲ್ಲಿ ಬರ್ತದೆ, ಸಣ್ಣ ಮಕ್ಕಳಾಗಿ ಹುಳ್ಕಬಾರ್ದ ನಾವು, ಸುಮ್ಮನೆ ದೊಡ್ಡವರಾಗಿ ಹೇಳ್ಕೋಬೇಕಾ ಸಾವು. ಇದು ಸೀರಿಯಸ್ ಆಗಿರುವಂಥದ್ದು. ಸಣ್ಣ ಮಕ್ಕಳಾಗಿದ್ದಿದ್ರೆ ನಾವು ಹಿಂಗೆ ಇರ್ಬೋದಿತ್ತಲ್ಲ, ದೊಡ್ಡವರಾಗಿ ಸುಮ್ಮನೆ ಹೇಳ್ಕೋತೀವಿ ಸಾವು ಅಂಥದ್ದು. ಯಾರು ಇಲ್ಲಿ ತಿಳಿದವರು ಭಗವಂತನ ತೀಟೆಯ, ಹಮ್ಕೊಂಡಿರದೆ ಒತ್ಕೊಂಡುವ ಆಸೆ ದುರಾಸೆಯ ಮೂಟೆಯ, ಚಂಬು ಹುಡುಕಲು ಹೋಗಿ ಹಂಡೆ ಕಳ್ಕೊಂಡ ಕತೆಯ, ಬರ್ಕೊಂಡವನು ಮನುಷ್ಯ ಓದ್ಕೊಂಡವನು ಮನುಷ್ಯ ಅಂತ. ಅಬ್ಬಬ್ಬ ಅದ್ಭುತ. ಚಂಬು ಹುಡುಕಲು ಹೋಗಿ ಹಂಡೆ ಕಳ್ಕೊಂಡ ಕತೆಯ, ಬರ್ಕೊಂಡವನು ಮನುಷ್ಯ, ತಿಳ್ಕೊಂಡವನು ಮನುಷ್ಯ, ಓದ್ಕೊಂಡವನು ಮನುಷ್ಯ ಅಂತ ಅದ್ಭುತವಾಗಿರುವಂಥ ಹಾಡು ಬರ್ದಾರೆ. ಅವರು ಬರೆದಿರುವಂಥ ಪ್ರತಿಯೊಂದು ಹಾಡುಗಳಲ್ಲಿ ಕೂಡ ಒಂದೊಂದು ರೀತಿ ಅದ್ಭುತವಾಗಿರುವಂತಹ ಒಂದು ಕತೆ ಸಾಲುಗಳು ಅಥವಾ ಒಂದು ಸಾಹಿತ್ಯ ಇರ್ತದೆ. ಅದನ್ನೆಲ್ಲ ನೀವು ಕೂಡ ಕೇಳ್ರಿ ಅಂತ ಹೇಳ್ತಾ, ಈ ಒಂದು ಹಾಡಿನ ಬಗ್ಗೆ ಮತ್ತಷ್ಟು ಮುಂದಿನ ದಿನಮಾನಗಳಲ್ಲಿ ನೀವು ಏನಾದರೂ ಕಮೆಂಟ್ಸ್ ಬಾಕ್ಸಲ್ಲಿ ಇನ್ನೂ ಈ ಥರ ಸಾಹಿತ್ಯಗಳು ಬೇಕು ಅಂತ ಕಮೆಂಟ್ ಹೊಡಿರಿ. ಮತ್ತು ನಾನು ಇಂಥ ಸಾಹಿತ್ಯಗಳನ್ನು ತೊಗೊಬರ್ತೇನೆ ಅಂತ ತಮ್ಮಲ್ಲಿ ಹೇಳ್ತಾ ಧನ್ಯವಾದಗಳು.